ನಾಡಿನೆಲ್ಲೆಡೆ ಇವತ್ತು ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೆ ಅದ್ಧೂರಿಯಾಗಿ ನಡೆಯಿತು. ಸಿಲಿಕಾನ್ ಸಿಟಿಯಲ್ಲೂ ಮೋದಕ ಪ್ರಿಯನ ಆರಾಧನೆ ಭೋಗಿಲು ಮುಟ್ಟಿತ್ತು. ತಮಟೆ, ಡ್ಯಾನ್ಸ್, ಜಯಘೋಷಗಳ ನಡುವೆ ಮೂರ್ತಿಗಳ ವಿಸರ್ಜನೆ ಭರದಿಂದ ನಡೆಯಿತು. ಅಲ್ಲಿ ನೋಡು ಗಣೇಶ, ಇಲ್ಲಿ ನೋಡು ಗಣೇಶ, ಎಲ್ಲೆಲ್ಲೋ ಗಣೇಶ. ಗಣೇಶನ ಹಬ್ಬ ಕಳೆದ 3ನೇ ದಿನವಾದ ಇಂದು ಮೂರ್ತಿಗಳ ವಿಸರ್ಜನೆ ಕಾರ್ಯ ಭರದಿಂದ ಸಾಕ್ತು. ರಾಜಧಾನಿ ಬೆಂಗಳೂರಿನ ಏರಿಯಾಗಳಲ್ಲೂ ಬೃಹತ್ ಮೂರ್ತಿಗಳನ್ನ ಕೂರಿಸಿ ಧಾಮ್ ಧೂಮ್ ಅಂತ ಪಾರ್ವತಿ ಸುತನನ್ನ ಪೂಜಿಸಿದ್ದ ಭಕ್ತರು ಇವತ್ತು ಮೆರವಣಿಗೆಯಲ್ಲಿ ತಂದು ಗೌರಿ ಗಣೇಶನನ್ನ ವಿಸರ್ಜನೆ ಮಾಡಿದ್ರು. ಗಣೇಶ ಮೂರ್ತಿಗಳ ವಿಸರ್ಜನೆಗಾಗಿ ನಗರದಲ್ಲಿ 41 ಕೆರೆಗಳು, ತಾತ್ಕಾಲಿಕ ಕಲ್ಯಾಣಿಗಳು, 489 ಸಂಚಾರಿ ವಾಹನಗಳನ್ನ ವ್ಯವಸ್ಥೆ ಮಾಡಲಾಗಿತ್ತು. ಸ್ಯಾಂಕಿ ಕೆರೆ, ಹಲಸೂರು, ಎಡಿಯೂರು, ಹೆಬ್ಬಾಳ, ದೊಡ್ಡಬೊಮ್ಮಸಂದ್ರ ಕೆರೆಗಳಲ್ಲಿ ವ್ಯವಸ್ಥಿತವಾಗಿ ಮೂರ್ತಿಗಳ ವಿಸರ್ಜನೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಘೋಷಣೆ ಕೂಗ್ತಾ ಗಣೇಶನ ಮೂರ್ತಿ ವಿಸರ್ಜನೆ ಮಾಡಿದ್ರು. ಆರ್ಆರ್ ನಗರದ ಜವರೇಗೌಡ ನಗರದಲ್ಲಿ ಗಣೇಶ ದರ್ಬಾರ್ ಗೆಟಪ್ನಲ್ಲಿದ್ದ. ರಸ್ತೆಯುದ್ದಕ್ಕೂ ಕಲರ್ಫುಲ್ ರಂಗೋಲಿಗಳು ಗಮನ ಸೆಳೆದವು. ಅದ್ಧೂರಿಯಾಗಿ ಇವತ್ತು ಗಣೇಶನಿಗೆ ಬೀಳ್ಕೊಟ್ರು. ಮಹದೇವಪುರದ ಗರುಡಾಚಾರ್ ಪಾಳ್ಯದಲ್ಲಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಬಿಂದಾಸ್ ಸ್ಟೆಪ್ಸ್ ಹಾಕಿದರು. ಇನ್ನು ಸಹಕಾರ ನಗರದ ಎನ್ಟಿಐ ಲೇಔಟ್ನಲ್ಲಿ 10ನೇ ವರ್ಷದ ಗಣೇಶೋತ್ಸವ ಅದ್ಧೂರಿಯಾಗಿ ನಡೆಯಿತು. ಮೋದಕ ಪ್ರಿಯ ಗಣಪನಿಗೆ 108 ಕೆಜಿ ತೂಕದ ವಿಶೇಷ ಲಡ್ಡು ನೈವೇದ್ಯ ಅರ್ಪಿಸಲಾಯಿತು. ಟಿವಿ9 ಕನ್ನಡ ಕಚೇರಿಯಲ್ಲೂ ಗಣೇಶ ವಿಸರ್ಜನೆ ಸಂಭ್ರಮ ಮನೆ ಮಾಡಿತು. ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸ್ತಾ ಪಟಾಕಿ ಸಿಡಿಸಿ ಟಿವಿ9 ಸಿಬ್ಬಂದಿ ಸಂಭ್ರಮಿಸಿದ್ರು. ವಕ್ರತುಂಡ ವಿನಾಯಕನಿಗೆ ಅದ್ಧೂರಿಯಾಗಿ ಬೀಳ್ಕೊಟ್ರು. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.